ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಈ ವಿಂಟರ್ಗೆ ಯಾವ ಥರ ನಾವು ಮನೇಲಿ ಸ್ಕಿನ್ ಕೇರ್ ಮಾಡ್ಕೋಬೋದು. ತುಂಬ ಜನಕ್ಕೆ ಕಾಡುವಂಥ ಸಮಸ್ಯೆ ವಿಂಟರಲ್ಲಿ ಅಂದರೆ ಡ್ರೈ ಹೇರ್. ನೀವು ಎಷ್ಟೇ ಏನೇ ಒಂದು ಮಾಯಿಶ್ಚರೈಸರ್ ಇರೋ ಶಾಂಪೂ ಹಾಕಿ ಅಥವಾ ಎಣ್ಣೆ ಹಾಕಿ ನೀವು ತಲೆ ಸ್ನಾನ ಮಾಡಿ ಬಂದ ತಕ್ಷಣ ತುಂಬ ಫ್ರಿಝಿ ಹೇರ್ ಕಾಣಿಸುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಸಾಫ್ಟ್ ಆದರೂ ಮಧ್ಯಾಹ್ನ ಹೊತ್ತಿಗೆ ತುಂಬ ಹರಡ್ಕೊಂಡಿರೋಂಗೆ ಫ್ರಿಝಿ ಅನ್ಮ್ಯಾನೇಜಬಲ್ ಹೇರ್ ಆಗುತ್ತೆ. ಇದಕ್ಕೆ ಏನು ಮಾಡ್ಬೋದು? ಈ ಒಂದು ನನಗೆ ಒಂದು ಶೀತದ ಪ್ರವೃತ್ತಿ ಇಲ್ಲ, ನಾನು ಯೂಸ್ ಮಾಡ್ಬೋದು ಅಂತ ಅನ್ನೋರು ಮೆಂತ್ಯನ ರಾತ್ರಿ ಹೊತ್ತು ನೆನೆಸಿ ಇದನ್ನು ಡೈಲಿ ನೀವು ಯಾವಾಗ ತಲೆಗೆ ಸ್ನಾನ ಮಾಡಬೇಕು ಮೆಂತ್ಯ ಹಾಕಿ ಮತ್ತು ಅದ್ರ ಜೊತೆಗೆ ದಾಸವಾಳ ಮತ್ತು ಆಲೋವೆರಾ ಜೆಲ್, ನ್ಯಾಚುರಲ್ ಆಗಿ ಸಿಗುವಂಥ ಆಲೋವೆರಾ ಜೆಲ್ನ ನೀವು ತೊಗೊಂಡು ಬಂದು ರುಬ್ಬಿ ಪೇಸ್ಟ್ ಮಾಡಿ ನೀವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಒಂದು ಥರ ನಿಮಗೆ ಉಪಯೋಗ. ಕೆಲವರು ನನಗೆ ತುಂಬ ಶೀತ ಪ್ರವೃತ್ತಿ ಇದೆ, ನಾನು ಈ ಒಂದು ಇದನ್ನೆಲ್ಲ ನಾನು ಹಾಕೊಳ್ಳೋಕ್ಕಾಗೋದಿಲ್ಲ, ಹಾಕೊಂಡ್ರೆ ನಂಗೆ ಸೈನಸ್ ಆಗುತ್ತೆ, ಮೈಗ್ರೇನ್ ಆಗುತ್ತೆ ಅನ್ನೋರು ಈ ಮೆಂತ್ಯನ ಸ್ಕಿಪ್ ಮಾಡಿ ಇದ್ರ ಬದಲು ಫ್ಲ್ಯಾಕ್ಸ್ ಸೀಡ್ ತೊಗೋಬೋದು. ಅದ್ರ ಜೊತೆಗೆ ಹೈಬಿಸ್ಕಸ್ ಅಂದರೆ ಕೆಂಪು ಹೂವು, ಅದ್ರದ್ದು ಎಲೆ ಮತ್ತು ನ್ಯಾಚುರಲ್ ಆಗಿ ಸಿಗುವಂಥ ಆಲೋವೆರಾ ಜೆಲ್, ಇದಿಷ್ಟನ್ನು ನೀವು ತೊಗೊಂಡು ಬಂದು ಒಂದು 2 ಸ್ಪೂನಷ್ಟು ಒಂದು ಕೊಕೊನಟ್ ಆಯಿಲ್ ಅಥವಾ ವಿಟಮಿನ್ ಇ ಆಯಿಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಅಂದರೆ ಪೂರ್ತಿ ಹೇರ್ ಲೆಂತ್ ಬುಡದಿಂದ ಕೂದಲವರೆಗೂ ಹಚ್ಚಬೇಕಾಗತ್ತೆ. ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಈ ಯಾವ್ದಾದ್ರು ನ್ಯಾಚುರಲ್ ಸೋಪ್ ನಟ್ ಅಥವಾ ಒಂದು ಸೀಗೆ ಪುಡಿಯಿಂದ ನೀವು ಹೇರ್ ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಇದು ನ್ಯಾಚುರಲ್ ಆಗಿ ನಿಮ್ಮ ಒಂದು ಕೂದಲನ್ನು ಸಾಫ್ಟ್ ಮಾಡೋದಲ್ಲದೆ ಈ ಡ್ರೈ ಆಗೋದನ್ನ ಬಿಡುತ್ತೆ. ಮತ್ತು ಕೆಲವರಲ್ಲಿ ಈ ಒಂದು ಇಚ್ಚಿ ಸ್ಕ್ಯಾಲ್ಪ್ ಅಥವಾ ಡ್ರೈ ಸ್ಕ್ಯಾಲ್ಪ್ ಕೂಡ ಇರುತ್ತೆ. ಇಂಥವ್ರು ಕೂಡ ಈ ಒಂದು ಉಪಯೋಗನ ಪಡ್ಕೊಂಡು ನಿಮ್ಮ ಸ್ಕಿನ್ನನ್ನು ಮತ್ತು ಹೇರ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹಾಗೆ ಈ ವಿಂಟರ್ ಸೀಸನಲ್ಲಿ ತುಂಬ ಸಮಸ್ಯೆ ಕಾಡೋದು ಅಂದರೆ ಸೈನಸ್ ಮತ್ತು ಮೈಗ್ರೇನ್. ಈ ಒಂದು ಸೈನಸ್ ಮತ್ತು ಮೈಗ್ರೇನ್ಗೆ ಮನೇಲೇ ಒಂದು ಪೋಟ್ಲಿ, ಅಂದರೆ ಈ ಒಂದು ಪೋಟ್ಲಿ ಅಂದರೆ ಒಂದು ಗಂಟು ಥರ ಮಾಡಿಕೊಂಡು ಇದನ್ನು ಹೇಗೆ ಈ ಶೀತ ಜಾಸ್ತಿ ಇರೋದ್ರಿಂದ ಥಂಡಿ ಬೇಗ ಆಗೋದ್ರಿಂದ ಈ ಸೈನಸ್ ಮತ್ತು ಮೈಗ್ರೇನ್ ಏನಾದರೆ ಟ್ರಿಗರ್ ಆಗಿ ತುಂಬ ಜನಕ್ಕೆ ತುಂಬ ತಲೆಭಾರ, ತಲೆನೋವು ಅಥವಾ ಕುತ್ತಿಗೆ ನೋವು ಇದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನೆತ್ತಿ ಮೇಲೆ ತುಂಬ ಭಾರ ಅನಿಸೋದು ಅಥವಾ ತುಂಬ ಸ್ಟ್ರೆಸ್ ಕೂಡ ಆದಾಗ ಮೈಗ್ರೇನ್ ಕೂಡ ಟ್ರಿಗರ್ ಆಗುತ್ತೆ. ಇದಕ್ಕೆ ಮನೇಲಿ ಯಾವ ಥರ ಒಂದು ಮನೆಮದ್ದನ್ನ ಮಾಡ್ಕೋಬೋದು ಅಂದರೆ, ಒಂದು ಕಬ್ಬಿಣದ ಹೆಂಚಿಗೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನ ನಾವು ತೊಗೋಬೇಕಾಗತ್ತೆ. ಕಲ್ಲುಪ್ಪನ್ನ ತೊಗೊಂಡು ಅದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುವಾಗ ಒಂದು ಸ್ಪೂನಷ್ಟು ಅಜ್ವಾನು ಮತ್ತು ಈ ಒಂದು ಶುಂಠಿನ ನಾವು ಸ್ವಲ್ಪ ಕಟ್ ಮಾಡಿ ಒಂದು 4-5 ಪೀಸು ಶುಂಠಿ ಹಾಕೋಬೇಕಾಗತ್ತೆ. ಇದಕ್ಕೆ ಒಂದು 2-3-4 ತುಳಸಿ ಹಾಕೋಬೇಕಾಗತ್ತೆ, ತುಳಸಿ ದಳಗಳು, ಮತ್ತು ಪಚ್ಕರ್ಪುರನ ಇದಕ್ಕೆ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಿದಾಗ ಸ್ವಲ್ಪ ಅದು ಸ್ಪಾರ್ಕಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಸ್ಪಾರ್ಕಲ್ ಆಗ್ತಾ ಇರುವಾಗ ಅದನ್ನು ತೆಗೆದು ನಾವು ಯಾವ್ದಾದ್ರು ಒಂದು ಹತ್ತಿ ಬಟ್ಟೆ ಅಂದರೆ ಸ್ವಲ್ಪ ತೆಳುವಾಗಿರುವಂಥ ಬಟ್ಟೆಯಲ್ಲಿ ಹಾಕಿ ನಾವು ಕಟ್ಟಬೇಕಾಗತ್ತೆ. ಕಟ್ಟಿ ಒಂದು ಪೋಟ್ಲಿ ಥರ ಮಾಡ್ಕೋಬೇಕಾಗತ್ತೆ, ಅಂದರೆ ಗಂಟು ಥರ ಮಾಡ್ಕೋಬೇಕಾಗತ್ತೆ. ಈ ಗಂಟನ್ನು ಬಿಸಿ ಇರುವಾಗಲೇ ಹಣೆ ಮೇಲೆ, ನೆತ್ತಿ ಮೇಲೆ ಮತ್ತು ನಮ್ಮ ಕುತ್ತಿಗೆ ಭಾಗದಲ್ಲಿ ಎಲ್ಲೆಲ್ಲಿ ನಮಗೆ ಈ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ, ಮತ್ತು ನಮಗೆ ಈ ಕಫ ಜಮೆ ಆಗೋ ಜಾಗ ಅಂದರೆ ಮೂಗಿನ ಪಕ್ಕದಲ್ಲಿ, ಈ ಸೈನಸ್ ಇರೋರಿಗೆ ಈ ಪ್ರಾಬ್ಲಮ್ ತುಂಬ ರೆಕರಿಂಗ್ ಆಗಿರುತ್ತೆ. ಇಲ್ಲಿ ಮೂಗು ಅಕ್ಕಪಕ್ಕದಲ್ಲಿ ಊದ್ಬಿಡುತ್ತೆ, ಕಣ್ಣು ಊದ್ಬಿಡುತ್ತೆ, ಅಥವಾ ಹಣೆ ಭಾಗದಲ್ಲಿ ತುಂಬ ಪೇಯ್ನ್ ಬರುತ್ತೆ, ಟೆಂಪಲ್ಸಲ್ಲಿ ತುಂಬ ಪೇಯ್ನ್ ಬರುತ್ತೆ, ನೆತ್ತಿಲಿ ಪೇಯ್ನ್ ಬರುತ್ತೆ, ಅಥವಾ ಕುತ್ತಿಗೆ ಭಾಗದಲ್ಲಿ ತುಂಬ ಪೇಯ್ನ್ ಬರುತ್ತೆ. ಈ ಥರ ಇರೋರು ಇದನ್ನು ಒಂದು ನಿಯಮಿತವಾಗಿ ದಿನದಲ್ಲಿ 2-3 ಟೈಮು ಇದನ್ನು ಮಾಡ್ತಾ ಬರಬೇಕಾಗುತ್ತೆ. ಒಂದು ಪೋಟ್ಲಿ ಮಾಡಿಕೊಂಡ್ರೆ ಒಂದು ದಿನಕ್ಕೆ ಇದನ್ನು ನೀವು 2 ಸಲ ಮತ್ತೆ ಬಿಸಿ ಮಾಡಿ ಉಪಯೋಗಿಸ್ಕೋಬೋದು. ಇದು ತುಂಬ ಬಿಸಿ ಇರುತ್ತೆ, ನೋಡಿ ನೀವು ಹತ್ತಿ ಬಟ್ಟೆಯಲ್ಲಿ ಕಟ್ಟಿ ಬಿಗಿಯಾಗಿ ಇದನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಮುಖದಲ್ಲಿ ಅಥವಾ ಹಣೆಯಲ್ಲಿ ಅಥವಾ ತಲೆಯಲ್ಲಿ ಎಲ್ಲೇ ಒಂದು ಕಫ ಜಮೆ ಆಗಿದ್ರು ಅದೆಲ್ಲ ಕರಗಿ ಕೆಳಗಡೆಗೆ ಬರುತ್ತೆ. ಸೊ ಇದು ಕೆಳಗಡೆ ಬಂದು ಇದು ದೇಹದಿಂದ ಆಚೆ ಹೋಗುತ್ತೆ. ಇದನ್ನು ನೀವು ನಿಯಮಿತವಾಗಿ ಮಾಡ್ಕೋತಾ ಇದ್ರೆ ಸೈನಸ್ ಮತ್ತು ಮೈಗ್ರೇನಿಂದ ಯಾರಿಗೆ ತಲೆ ತುಂಬ ನೋವು ಬರ್ತಿದೆ ಅಥವಾ ತುಂಬ ಶೀತ ಆಗ್ತಾ ಇದೆ ಅಂತ ಹೇಳ್ತಾರೆ, ಅವರು ಈ ಉಪಯೋಗನ ಪಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ವಿಂಟರ್ಗಾಗಿ ಈ ಎಪಿಸೋಡಲ್ಲಿ ಎಷ್ಟೊಂದು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.